ಇಲ್ಲೊಬ್ಬ ಹೆಂಗಸು ದಲಿತೆ ಅಂತ ಕಾರಣಕ್ಕೋಸ್ಕರ ಅವ್ರನ್ನ ಸುಡ್ಲಿಕ್ಕೆ ಜಾಗ ಕೊಡಲ್ಲ ಈ ಭೂಮಿ. ಇದು ಪ್ರಕೃತಿ ಭೂಮಿ. ಆ ಭೂಮಿ ಜಾಗನೇ ನೀವು ಕೊಡ್ಲಿಲ್ಲ ಅಂದ್ರೆ ಆಕೆ ಇನ್ನೆಲ್ಲೋಗ್ಬೇಕು. ಅವ್ರ ಮನುಷ್ಯರಲ್ವಾ? ಅವ್ರ ಜೀವನ ಮಾಡೋ ಹಾಗಿಲ್ಲ. ದಲಿತರು ಎಂಬ ಕಾರಣಕ್ಕೆ ಸ್ಮಶಾನದ ಒಳಗೆ ಹೋಗಲು ಅನುಮತಿ ನೀಡದ ಕಾರಣ ರಸ್ತೆ ಮಧ್ಯದಲ್ಲೇ 91 ವರ್ಷದ ಮಹಾದಲಿತ ಹೆಂಗಸಿಗೆ ಅಂತಿಮ ಸಂಸ್ಕಾರ ಮಾಡಿರುವ ಘಟನೆ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ನಡೆದಿದ್ದು ಭಾರತದಾದ್ಯಂತ ಈ ಸುದ್ದಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತಿದೆ. ಈ ಘಟನೆ ಹೊರಬರುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಈ ಹಿಂದೆಯೂ ಈ ರೀತಿ ಅಂತಿಮ ಸಂಸ್ಕಾರಗಳನ್ನು ಮಾಡಲು ಸ್ಮಶಾನದ ಒಳಗೆ ಹೋಗಲು ಅನುಮತಿ ನೀಡದೆ ಸಾಕಷ್ಟು ದಲಿತರನ್ನ ಹೊರಗೆ ದಬ್ಬಿರುವ ಘಟನೆಗಳು ಹೊರಬರುತ್ತಿವೆ. ದಾಸ್ ಹೇಳ್ತಾರೆ, ಕುಲ ಕುಲ ಕುಲವೆಂದು ಒಡೆದಾಡದಿರು ಕಂಡ್ಯ, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ, ಕೆಸರಳು ಹುಟ್ಟಲು ಅದ ತಂದು ಬಿಸಜನ ಬಲಿಗರ್ಪಿಸಲಿಲ್ಲ. ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರನಲ್ಲಿಲ್ಲದೆ. ಜಾತಿ ಜಾತಿ ಅಂತ ಹೇಳಿ ಯಾಕೆ ಕೊಡ್ತಾರ್ತೀರಿ? ಇರೋದೊಂದೇ ಜಾತಿ, ಅದು ಮನುಷ್ಯ ಜಾತಿ. ಅದರಲ್ಲಿ ಹೆಣ್ಣು ಮತ್ತು ಗಂಡು ಬಿಟ್ಟರೆ ಬೇರೆ ಯಾವುದು ಜಾತಿ ಇಲ್ಲ. ನಾವು ಮೂಲ ಹುಡಿಕೊಂಡು ಹೋಗೋಣ. ಹೆಣ್ಣು ಮತ್ತು ಗಂಡು ಎರಡೂ ಸೇರಿ ಈ ಜಗತ್ತು ಸೃಷ್ಟಿಯಾಗಿದೆ. ಇದು ಜಗತ್ತಿನ ನಿಯಮ. ಆಮೇಲೆ ಬೆಳೆದಂತೆ 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 ನಾವು ಜಾತಿಗಳನ್ನು ಕಟ್ಕೊಂಡ್ವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆಲ್ಲ ನಾವು ಕಟ್ಕೊಂಡ್ವಿ. ನಮ್ಮ ನಮ್ಮ ಆಸೆಗೆ ತಕ್ಕಂತೆ ನಾವು ಕಟ್ಕೊಳ್ತಾ, ಅಂತಸ್ತಿಗೋಸ್ಕರ ಸ್ಟೇಟಸ್ಗೋಸ್ಕರ ಕಟ್ಕೊಳ್ತಾ ಹೋದ್ವಿ. ಇವತ್ತು ಅದೇ ಮಾರಕ ಆಗಿದೆ. ಕಾರಣ ಇಲ್ಲೊಬ್ಬ ಹೆಂಗಸು ದಲಿತೆ ಅಂತ ಕಾರಣಕ್ಕೋಸ್ಕರ ಅವ್ರನ್ನ ಸುಡ್ಲಿಕ್ಕೆ ಜಾಗ ಕೊಡಲ್ಲ ಈ ಭೂಮಿ. ದಲಿತೇನೋ ಒಂದು ಕಾರಣಕ್ಕೋಸ್ಕರ. ಇವತ್ತು ಮೀಡಿಯಾ ಬಂದಿದೆ, ನಮಗೆ ಗೊತ್ತಾಗ್ತಾ ಇದೆ. ಮೀಡಿಯಾ ಇಲ್ದಲೇ ಇದ್ದಾಗ ಎಷ್ಟು ದಲಿತ ಹೆಣ್ಣು ಮಕ್ಕಳು ಅನ್ಯಾಯ ತಿಂದ್ರು. ಹೆಣ್ಣು ಮಕ್ಕಳನ್ನ ಒಂದು ಭೋಗದ ವಸ್ತುವನ್ನಾಗಿ ಕಾಣ್ತಿದ್ರು ಈ ಜನ. ಈಗಲೂ ಕಾಣ್ತಾರೆ. ಬೆತ್ತಲೆ ಸೇವೆ ಮಾಡಿದ್ರು. ದೇವದಾಸಿ ಪದ್ಧತಿ, ಸತಿ ಸಾಗಮನ ಪದ್ಧತಿ. ಏನು ಪತಿ ಸತ್ಬಿಟ್ರೆ ಸತಿನೂ ಕೂಡ ಸಾಯ್ಬೇಕು. ಎಷ್ಟು ನರಕ ಅನುಭವಿಸಿರ್ಬೇಕು ತಪ್ಪಿಗೆ. ಆದರೆ ಜಾಗೃತಿ ಆಗ್ತಾ ಇದೆ. ಬಸವಣ್ಣ ಬಂದ್ರು, ಬುದ್ಧ ಬಂದ್ರು, ಅಂಬೇಡ್ಕರ್ ಬಂದ್ರು. ಜಗತ್ ಪರಿವರ್ತನೆ ಮಾಡೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಹುಟ್ಟಿ ಬಂದರು. ಪೆರಿಯಾರ್ ಬಂದರು. ಅನೇಕ ಮಹನೀಯರು, ದಯಾನಂದ ಸರಸ್ವತಿ ಕೇಳಿದ್ರು, ರಾಜಮೋಹನ್ ರಾಯ್ ಕೇಳಿದ್ರು. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಈ ಜಗತ್ತನ್ನು ಪರಿವರ್ತನೆ ಮಾಡೋಣ, ಮನಪರಿವರ್ತನೆ ಮಾಡೋಣ. ಈ ಆಧುನಿಕ ಯುಗದಲ್ಲಿ ನಮ್ಮ ಹಿಂದೆ ಕಾಣುವಂತರು ಜಾತಿಯೀನನ ಮನೆಯ ಜ್ಯೋತಿ ತಾಯಿನವೇ ಅಂತ ಅಂದಂಥವ್ರು ಬುದ್ಧ, ಬಸವಣ್ಣ, ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಹುಟ್ಟಿ ಬರ್ದಲೇ ಇದ್ದಿದ್ರೆ, ಸಂವಿಧಾನವನ್ನ ಬರಿದಲೇ ಇದ್ದಿದ್ರೆ, ಇವತ್ತು ಅದೇ ಜಾತಿ, ಅದೇ ಸ್ಟೇಟಸ್, ಅದು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ನೀರು ಕುಡಿಯಕ್ಕಾಗ್ತಿರ್ಲಿಲ್ಲ. ಒಂದು ಹೆಣ್ಣು ಮಗಳು ಆ ಭೂಮಿಯಲ್ಲಿರುವಂತ ನೀರು ಕುಡಿದ್ಲು ಅಂತ ಹೇಳಿ ಆ ಹೆಣ್ಣು ಮಗುವನ್ನ ಸಾಯಿಸಿದ್ರು. ನಾನು ನೋಡಿದ್ದೇನೆ. ಶಾಲೆಯಲ್ಲಿ ನಮ್ಮ ನೀರನ್ನು ಕುಡ್ದ ಅಂತ ಒಬ್ಬ ಹುಡುಗ ಅಂತ ಹೇಳಿ, ಇವನು ದಲಿತ ಅಂತ ಹೇಳಿ ಆ ಹುಡುಗನ ಒಡೆದು ಸಾಯಿಸಿದ್ರು. ಇಂತಹ ನರಕ ಯಾತನೆಗಳು ಇವತ್ತೂ ನಡೀತಾ ಇದೆ. ಎಲ್ಲಿದೆ ಜಾತಿ? ಯಾವುದು ಜಾತಿ? ನೀರಿಗಿಲ್ಲ, ಅದು ನೀರು ಒಂದೇ, ಭೂಮಿ ಒಂದೇ, ಸೂರ್ಯ ಒಂದೇ, ಚಂದ್ರ ಒಂದೇ. ನಾವು ಕಟ್ಕೊಂಡಿದ್ದೀವಿ ಜಾತಿಯನ್ನ. ಬಿಟ್ಟು ಹೊರಬನ್ನಿ ಜಾತಿಯನ್ನ. ಇವತ್ತು ಜಾತಿಯನ್ನ ವಿಶ್ಲೇಷಣೆ ಮಾಡ್ತಾರೋ, ಜಾತಿಗೂ ಸ್ವಾಮೀಜಿಗಳಿದ್ದಾರೆ.
ಜಾತಿ ಜಾತಿಗೂ ಮುತ್ಯಗಳಿದ್ದಾರೆ. ಅವರಿಂದಲೇ ಜಾತಿ ಜಾತಿ ಇನ್ನೂ ಹೆಚ್ಚಾಗ್ತಾ ಇದೆಯಾ ಅಂತ ಅನಿಸುತ್ತೆ ನನಗೆ. ಮನುಷ್ಯ ಜಾತಿ ಒಂದೇ ಅನ್ನೋ ಒಂದು ಕಾನ್ಸೆಪ್ಟ್ ಅನೇಕತೆಯಲ್ಲಿ ಏಕತೆಯನ್ನು ಕಾಣಬೇಕಾಗಿದೆ. ಬನ್ನಿ, ದಲಿತರಾಗಲಿ, ಸವರ್ಣೀಯರಾಗಲಿ, ಅವನು ಬ್ರಾಹ್ಮಣ ಆಗಲಿ, ಕ್ಷತ್ರಿಯ ಆಗಲಿ, ಸತ್ತ ಮೇಲೆ ಅದೊಂದು ಗೊಬ್ಬರ ರೀ ದೇಹ. ಸತ್ತ ಮೇಲೆ ನೀವು ಉಣ್ಲಿಲ್ಲ ಅಂದ್ರು ಸುಡ್ಲಿಲ್ಲ ಅಂದ್ರು ಅದ್ರ ಪಾಡಿಗೆ ಅದು ಕೊಳ್ತೋಗುತ್ತೆ ರೀ. ಇದು ಪ್ರಕೃತಿ ಭೂಮಿ. ಆ ಭೂಮಿ ಜಾಗನೇ ನೀವು ಕೊಡ್ಲಿಲ್ಲ ಅಂದ್ರೆ ಆಕೆ ಇನ್ನೆಲ್ಲೋಗ್ಬೇಕು? ಹುಟ್ಟಕ್ಕೆ ಕೊಟ್ರೆ ಹುಟ್ಟಬೋಗ್ಲಿಕ್ಕೆ ಹಾಳು ಮಾಡ್ಬಿಡ್ಬೋದಾಗಿತ್ತು. ನೀನು ಇಲ್ಲಿ ದಲಿತದಲ್ಲಿ ಹುಟ್ಟಿದೀಯಾ, ನೀನು ಸರಿ ಇಲ್ಲ ಅಂತ ಸಾಯಿಸ್ಬಿಡ್ಬೋದಾಗಿತ್ತಲ್ಲ. ಅವರು ಮನುಷ್ಯರಲ್ವಾ? ಅವ್ರ ಜೀವನ ಮಾಡೋ ಹಾಗಿಲ್ವಾ? ಈ ಜಾತಿ ಪದ್ಧತಿಗೆ ಧಿಕ್ಕಾರ ಇರಲಿ. ಮತ್ತೊಮ್ಮೆ ಸಾವಿತ್ರಿಬಾಯಿ ಫುಲೆ ಅಂತವರು, ಅಂಬೇಡ್ಕರ್ ಅಂತವರು, ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವರು, ಕಿತ್ತೂರು ಚೆನ್ನಮ್ಮ ಅಂತವರು, ಇಂಥವ್ರು ಹುಟ್ಟಿ ಬರಬೇಕು. ಬನ್ನಿ, ನಾವೆಲ್ಲರೂ ಕೂಡ ಪಾಠ ಮಾಡ್ತೀವಿ. ಆದರೆ ಈ ಥರದ ಘಟನೆಗಳು ಬಂದಾಗ ಗೊತ್ತಿಲ್ಲದಂತೆ ಮೌನ ಕ್ಷರಣಾಗ್ತೀವಿ. ಕೇವಲ ಪಾಠ, ಶಿಕ್ಷಣ, ಪಠ್ಯವಸ್ತು ಆಗಬಾರ್ದು. ಈ ಜಗತ್ತನ್ನು ಪರಿವರ್ತನೆ ಮಾಡುವಂತಹ, ಮನಸ್ಸುಗಳನ್ನು ಪರಿವರ್ತನೆ ಮಾಡುವಂತಹ ಆ ಶಿಕ್ಷಣ ನಮಗೆ ಬೇಕಾಗಿದೆ. ಶಿಕ್ಷಣಕ್ಕೆ ಆದಿಯೂ ಇಲ್ಲ, ಅಂತ್ಯನೂ ಇಲ್ಲ. ನಮಗೆ ಇವತ್ತು ಮುಖ್ಯವಾಗಿ ಬೇಕಾಗಿರೋದು ಮಾನವೀಯ ಶಿಕ್ಷಣ. ಇಂತಹ ಘಟನೆಗಳು ನಿಮ್ಮ ಸುತ್ತಮುತ್ತ ನಡೆದಾಗ ಆ ಹುಡುಗರು ಏನ್ ಮಾಡಿದ್ರು? ರೋಡಿಗೆ ತಂದ್ರು, ಅಲ್ಲೇ ಸೌದೆ ತಂದ್ರು, ಅಲ್ಲೇ ಸುಟ್ರು. ಹಂಗೆ ನೀವು ಯುವಕರು ಮಾಡಬೇಕು. ಯುವ ಮನಸ್ಸುಗಳು, ರೋಡ್ ಯಾರ್ದು ಅಲ್ಲ, ಸರ್ಕಾರದ್ದು ಹಾಕಿ. ಈ ಜಗತ್ತೇ ಸರ್ಕಾರ, ಈ ಭೂಮಿನೇ ಸರ್ಕಾರ. ಈ ರೀತಿ ಯಾರು ನಮ್ಗೆ ಈ ತರ ಅನುಕೂಲ ಮಾಡಿಕೊಡೋದು ಅವ್ರ ವಿರುದ್ಧ ನಾವೆಲ್ಲ ತುಂಬೇಡ. ನಾವೆಲ್ಲ ಮಾನವರಾಗೋಣ. ನಾವು ಮಾನವರಾಗಿ ಮಾನವೀಯತೆಯನ್ನು ಮೆರೆಯೋಣ. ನಮಸ್ಕಾರ. ಇಂಥ ಘಟನೆಗಳು ನಿಮ್ಮ ಸುತ್ತಮುತ್ತ ನಡೆದಾಗಿ ನೋಡ್ಕೊಳ್ಳಿ. ಆಗ ಮಾತ್ರ ಮನುಷ್ಯರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಜಗತ್ತು ಬದುಕಿಸೋಣ. ನಮಸ್ಕಾರ. ಮನುಷ್ಯ ಹುಟ್ಟುವಾಗ ದೇವರಾಗಿರ್ತಾನೆ, ಬೆಳೀತಾ ರಾಕ್ಷಸನ. ಅಲ್ಲಿ ಮಾನವನಾಗಿದ್ದಂಥ ವ್ಯಕ್ತಿ ಹುಟ್ಟುವಾಗ ಅಲ್ಪ ಮಾನವನಾಗಿ ಬೆಳೀತಾ ಹೋಗ್ತಾನೆ. ಅವರಿಬ್ರು ಮದುವೆ ಆಗಿ ಕೆಲವೇ ದಿನ ಆಗಿತ್ತು. ಹೀಗಾಗಿ ಗಂಡ ಹೆಂಡತಿ ಊರ ದೇವರ ದರ್ಶನಕ್ಕೆ ಹೋಗಿದ್ದಾರೆ. ಇದನ್ನ ನೋಡಿದ್ದ ಗ್ರಾಮಸ್ಥನೊಬ್ಬ ತನ್ನ ಮೈ ಮೇಲೆ ದೇವರು ಬಂದಂಗೆ ನಾಟಕ ಆಡಿ ದೇಗುಲದಿಂದ ಹೊರಗೆ ಹಾಕಿದ್ದಾನೆ.